ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಬರಿನಗರದ ಪರಮ ಪೂಜ್ಯ ಶ್ರೀ ಮೋಹನ್ ಗುರುಸ್ವಾಮಿಗಳು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಆತ್ಮೀಯರಾದಂಥ ಗೋಕುಲ್ ರೋಡಿನ ದೇವಸ್ಥಾನದ ಸಂಸ್ಥಾಪಕರು ಗುರುಸ್ವಾಮಿಗಳಾದಂಥ ಮೋಹನ್ ಗುರುಸ್ವಾಮಿಗಳೇ, ಹಾಗೂ ನಮ್ಮೆಲ್ಲರಿಗೂ ಹಿರಿಯರಾದಂಥ ಧಾರವಾಡದ ಗುರುಸ್ವಾಮಿಗಳಾದಂಥ ಪಟ್ಟಣ್ ಶೆಟ್ಟಿ ಗುರುಗಳೇ, ರೋಜಾ ಗುರುಸ್ವಾಮಿ ಶಿವಮೊಗ್ಗ ಅಂತಂದ್ರೆ ರೋಜಾ ಗುರುಸ್ವಾಮಿಯೇ ಅಲ್ಲಿ ಆದಿದೇವತೆ ಅಂತ ಒಂದು ಹೆಸರು. ಆ ತಂದೆಯ ಮಾರ್ಗದರ್ಶನವನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಇರುವಂತ ಸುಬರೀಶ್ ಗುರುಸ್ವಾಮಿಗಳೇ, ಹಾಗೂ ನನ್ನ ಪ್ರೀತಿಯ ವಿಜಯಪುರದ ರಾಮಗುರುಸ್ವಾಮಿಗಳೇ, ನನ್ನ ಇನ್ನೂ ಕಿರಿಯರಾದಂಥ ಅಮ್ಮಿನ ಭಾವಿ ನಾರಾಯಣ ಗುರುಸ್ವಾಮಿಯವರೇ, ಹಾಗೂ ನನ್ನ ಶಿಷ್ಯನಾದಂಥ ಬಸವ ಗುರುಸ್ವಾಮಿಯವರೇ, ಹಾಗೂ ನನ್ನ ಬಾಗಲಕೋಟೆ ಕ್ಷೇತ್ರದ ಅಯ್ಯಪ್ಪನ ಪರಮ ಭಕ್ತನಾದಂಥ ಅಯ್ಯಪ್ಪನ ಪ್ರಚಾರದಲ್ಲಿ ನಿತ್ಯ ನಿರತರಾದಂಥ ಅಬ್ದುಲ್ ಪಲ್ ಗುರುಸ್ವಾಮಿಗಳೇ, ಹಾಗೂ ಕಲ್ಗಡಿಗೆ ಗುರುಸ್ವಾಮಿಗಳೇ, ಹಾಗೂ ಧಾರವಾಡ ಗುರುಸ್ವಾಮಿಗಳೇ, ಹಾಗೂ ನಮ್ಮ ಮಂಜು ಗುರುಸ್ವಾಮಿಗಳೇ, ಈ ಕ್ಷೇತ್ರದ ಸೂತ್ರಧಾರಿಯಾದಂಥ ಧರ್ಮಾಧಿಕಾರಿ ಶಿಷ್ಯನಾದಂಥ ಮಂಜು ಗುರುಸ್ವಾಮಿ, ಹಾಗೂ ಈ ಒಂದು ವೇದಿಕೆಗೆ ಹಾಗೂ ದೇಗುಲದ ಹಿತ ಬಯಸಿ ಕಾಪಾಡುವಂತ ನಮ್ಮ ಸನಾತನ ಧರ್ಮದ ರಕ್ಷಕರಾದಂಥ ಸೂತ್ರಧಾರರಾದಂಥ ನಮ್ಮ ಬಾರ್ಕಿ ಗುರುಸ್ವಾಮಿಗಳೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಶಿಷ್ಯನಾದಂಥ ಸುಬ್ರಹ್ಮಣ್ಯ ಶೆಟ್ಟಿ ಗುರುಸ್ವಾಮಿಗಳೇ, ನಮ್ಮ ಗಣೇಶ ಸ್ವಾಮಿ ಗುರುಸ್ವಾಮಿಗಳೇ, ನಮ್ಮ ಹನುಮಂತ ಗುರುಸ್ವಾಮಿಗಳೇ, ಎಲ್ಲ ಗುರುಸ್ವಾಮಿಗಳು, ಯಾಕೆಂತಂದ್ರೆ ಹಾಗೂ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇವತ್ತು ಬಹಳ ಸುಂದರವಾದಂಥ ಮಧ್ಯಾಹ್ನ ಅಯ್ಯಪ್ಪನ ಪ್ರತಿಷ್ಠಾಪನೆ ಆದಂಥ ದಿನ, ಶುಭ ಸೂಚನೆ. ಇವತ್ತು 18 ವರ್ಷಗಳ ಕಾಲ ಒಂದು ಗುರುವಿನ ಹತ್ರ ಮಾಲೆಧಾರಣೆ ಮಾಡಿಕೊಂಡು 48 ದಿವಸ ವ್ರತವನ್ನ ಮಾಡಿ 48 ಕಿಲೋಮೀಟರ್ ನಡೆದು ಆ ಶಬರಿಮಲೆ ಅಯ್ಯಪ್ಪನಿಗೆ ತುಪ್ಪಾಭಿಷೇಕ ಮಾಡಿದಂತ ಪ್ರತಿಯೊಬ್ಬ 18 ವರ್ಷದ ಗುರುಸ್ವಾಮಿಗಳು ಗುರುಗಳೇ. 36 ವರ್ಷ ಮುಗಿಸಿದವರು ಮಹಾಗುರುಗಳು. ಈ 18 ವರ್ಷ ಮುಗಿಸಿದಂತ ಸ್ವಾಮಿಗಳಿಗೆ ಎಲ್ಲಾ ಗುರುಗಳಿಗೂ ನಮಸ್ಕಾರ. ಯಾಕೆಂತಂದ್ರೆ ಆ ಯೋಗ ಸಿಗಬೇಕಾದ್ರೆ ಬಹಳ ಕಷ್ಟ ಇದೆ. 18 ವರ್ಷಗಳ ಕಾಲ ಶಬರಿಮಲೆ ಯಾತ್ರೆ ಮಾಡೋದು ಅಂತಂದ್ರೆ ಬಹಳ ಕಠಿಣ. ಆ ಕಠಿಣವಾದಂತ ಆ ವ್ರತವನ್ನ ಮಾಡ್ತಾ ಆ ಪರಮಾತ್ಮನ ಸೇವೆ ಮಾಡೋದು ಅಂತಂದ್ರೆ ಅದಕ್ಕೆಲ್ಲ ಯೋಗ ಬೇಕು ಅಂತ, ಸುಂದರವಾದಂತ ಗುರುಗಳು ಬೇಕು ಅವರ ಅಕ್ಕಪಕ್ಕದಲ್ಲಿ. ಹಾಗಾಗಿ ನಮ್ಮ ಶಿವಾನಂದ ಬಾರ್ಕಿ ಅವರಿಗೆ ನಾನು ಯಾಕೆ ಬಹಳ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಸಂಘಟನೆಗಾರರಿದ್ದಾರೆ, ನಮ್ಮ ಸನಾತನ ಧರ್ಮವನ್ನ ರಕ್ಷಣೆ ಮಾಡುವಂತ ಒಂದು ಅಧಿನಾಯಕ ಅಂತ ಹೇಳೋದ್ರಲ್ಲಿ ಒಂದು ಸಂಶಯ ಇಲ್ಲ. ಅವರಿಗೆ ಒಂದು ಜೋರಾದ ಚಪ್ಪಾಳೆ. ನಮ್ಮ ಪ್ರಪಂಚದಲ್ಲಿ 56 ರಾಷ್ಟ್ರಗಳು ಇಸ್ಲಾಂ ಧರ್ಮದಲ್ಲಿದೆ, 12 ರಾಷ್ಟ್ರಗಳು ಕ್ರಿಶ್ಚಿಯನ್ ಧರ್ಮದಲ್ಲಿದೆ, ಬಾಕಿ ಎಲ್ಲ ರಷ್ಯನ್ಸ್, ಬೇರೆ ಬೇರೆ ಜಾತ್ಯತೀತ ರಾಷ್ಟ್ರಗಳಿದೆ. ಆದ್ರೆ ನಮಗೆ ಇಲ್ಲಿ ಉಳಿದಿದ್ದು ಒಂದು ಹಿಂದೂ ಸನಾತನ ಧರ್ಮ ಅಂತ. ಆದ್ರೆ ಇದು ಜಾತ್ಯತೀತ ರಾಷ್ಟ್ರ ಆದ್ರೂ ಈ ಹಿಂದೂ ಧರ್ಮ ಎಲ್ಲ ಜಾತಿ ಮತಗಳನ್ನ ಸೇರಿಸ್ಕೊಂಡು ಪ್ರೀತಿ ಪ್ರೇಮದಿಂದ ನೋಡಿಕೊಂಡು ಬೆಳೆಯುವಂತ ಒಂದು ರಾಷ್ಟ್ರ ಅಂತ ಹೇಳಿದ್ರೆ ಅದು ನಮ್ಮ ಇಂಡಿಯಾ, ನಮ್ಮ ಹಿಂದೂಸ್ತಾನ. ಹಾಗಾಗಿ ಅಯ್ಯಪ್ಪನಿಗೆ ಜಾತಿ ಮತ ಭೇದ ಏನೂ ಇಲ್ಲ. ಅವನಿಗೆ ಒಂದೇ ಜಾತಿ, ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳುವಂತ ಜಾತಿ. ಎಲ್ಲಾ ಧರ್ಮಗಳಲ್ಲೂ ಆ ಪರಮಾತ್ಮ ಅಯ್ಯಪ್ಪ ಪ್ರೀತಿಸ್ತಾನೆ. ಯಾಕೆಂತಂದ್ರೆ ಅವನು 12 ವರ್ಷದ ಬಾಲ ಯೋಗಿ.
ಧರ್ಮಶಾಸ್ತ್ರ ಅಂತ ಆ ಪರಮಾತ್ಮನ ಹೆಸರು. ಅಯ್ಯಪ್ಪನಾಗಿ ಅವತಾರ ಎತ್ತಿ ಆ ಧರ್ಮಶಾಸ್ತ್ರನ ಗುಡಿ ಅನ್ಯ ಕೋಮಿನಿಂದ ಎಲ್ಲ ಹಾಳಾಗಿತ್ತು. ಅಯ್ಯಪ್ಪ ಬಂದು ಪುನಃಸ್ಥಾಪನೆ ಮಾಡಿ ಅಲ್ಲೇ ಧ್ಯಾನ ಮಾಡ್ತಾ ಮಣಿಮಂಟಪದಲ್ಲಿ ಐಕ್ಯನಾದ. ಇದು ಕೆಲವು ಸ್ವಾಮಿಗಳಿಗೆ ಕೆಲವು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕೆಂದ್ರೆ ಅಯ್ಯಪ್ಪನ ಮಹಿಮೆ ಅಂತ ಹೇಳೋದು ಬಹಳ ಅಪಾರವಾಗಿದೆ. ಅವನು ಕೊಟ್ಟು ನೋಡ್ತಾನೆ, ಕೊಡದು ನೋಡ್ತಾನೆ. ಅವನ ಸೇವೆ ಮಾಡಿ ಯಾರು ಉದ್ಧಾರ ಆಗಿದವರಿಲ್ಲ, ಎಲ್ಲ ಉದ್ಧಾರ ಆಗಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಅಂತೂ ಅವ್ರದ್ದು ಚೆನ್ನಾಗೇ ಇದೆ. ನಾನೇ ಹೇಳ್ತಾ ಇದ್ದೀನಿ, ಒಂದು ಉದಾಹರಣೆಗೆ ಸೈಕಲ್ ಅಲ್ಲಿ ಓಡಾಡ್ತಾ ಇದ್ದೆ ಹುಬ್ಬಳ್ಳಿಯಲ್ಲಿ. ಈಗ 42 ವರ್ಷ ಶಬರಿಮಲೆಗೆ ಕರ್ಕೊಂಡ ನನ್ನ ಮೊದಲನೇ ಗುರುಸ್ವಾಮಿ ಮೈಸೂರಿನ ಲೋಕೇಶ್ ಗುರುಸ್ವಾಮಿ ಅವರು. 2ನೇ ವರ್ಷ ಆನಂದ ಗುರುಸ್ವಾಮಿ ಹತ್ರ ಮಾಲೆ ಹಾಕೊಂಡು 5 ವರ್ಷಗಳ ಕಾಲ ಮಾಡಿ ಕೊನೆಗೆ ಅಯ್ಯಪ್ಪನ ಹತ್ರನೇ ಮಾಲೆ ಹಾಕುವಂತ ಒಂದು ಗುರುಸ್ವಾಮಿ ಆದ. ಮೊಟ್ಟ ಮೊದಲನೆಯಾಗಿ ಶಬರಿ ನಗರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದ ದೇಗುಲ, 2ನೇದು ಗೋಕುಲ್ ರೋಡ್, 3ನೇದು ಸಿರು ಪಾರ್ಕ್. ಈಗ ಒಂದೊಂದು ದೇವಸ್ಥಾನಗಳು ಆಗ್ತಾ ಇದೆ. 42 ವರ್ಷಗಳ ಕಾಲ ಆ ಪರಮಾತ್ಮನ ಸೇವೆ ಮಾಡುತ್ತಾ ಪ್ರತಿ ದಿನ ಸಮೇತ ಅವನ ನಾಮಸ್ಮರಣೆ ಮಾಡ್ತಾ ಅವನ ಅಂತರ್ಜ್ಞಾನದಲ್ಲಿ ಬೆಳೆದು, ಯಾಕೆಂದ್ರೆ ಅಂತರ್ಜ್ಞಾನದ ಸುಖವೇ ಬೇರೆ, ಬಹಿರಂಗ ಸುಖದಲ್ಲಿ ಏನೂ ಇಲ್ಲ, ಎಲ್ಲ ಖಾಲಿ ಖಾಲಿ ಇದೆ. ಅಂತರಂಗದ ಜ್ಞಾನ ಮಾಡ್ತಾ ಆ ಪರಮಾತ್ಮ ಚೇತನ ಶಕ್ತಿ ಕೋಟಿ ಕೋಟಿ ಗ್ರಹಗಳ ಮಾಲಕ, ಕೋಟಿ ಕೋಟಿ ನಕ್ಷತ್ರದ ಮಾಲಕ, ಕೋಟಿ ಕೋಟಿ ಗ್ಯಾಲಕ್ಸಿಗಳ ಒಡೆಯ ಆ ಚೇತನ ಶಕ್ತಿ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ. ಅವನ ದೂತರು ಈ ಪರಮಾತ್ಮ, ಅಯ್ಯಪ್ಪ, ಧರ್ಮಶಾಸ್ತ್ರ, ಕೃಷ್ಣ ಇವರೆಲ್ಲರೂ ಅವರ ದೂತರು. ಆ ದೂತರ ಸೇವೆ ಮಾಡುವಂತ ಆ ಶಕ್ತಿ ನಮಗೆ ಸಿಕ್ಕಿದೆಲ್ಲ ಅಂತ ಹೇಳೋದೇ ನಮ್ಮ ಆನಂದ. ಹಾಗಾಗಿ ಪ್ರತಿಯೊಬ್ಬ ಮಾಲಾಧಾರಿ ಸಮೇತನು ಕಾಯಕದಲ್ಲಿ ಕೈಲಾಸವನ್ನ ತಗೊಳ್ಳಿ. ಕಾಯಕದಲ್ಲಿ ಕೈಲಾಸ ಕಂಡು ಅಂತರ್ಜ್ಞಾನದಲ್ಲಿ ದಿವ್ಯಾನಂದದಲ್ಲಿ ಬೆಳಗಿ ನಿಮ್ಮ ಒಳಗೆ ಆ ಪರಮಾತ್ಮನ ಆನಂದವನ್ನ ನೀವು ಸವಿಬೇಕು. ಆ ಸವಿಯುವಂತ ಆನಂದ ಎಲ್ಲೂ ಸಿಗೋದಿಲ್ಲ, ಈ ಭೂಲೋಕದಲ್ಲಿ ಎಲ್ಲೂ ಸಿಗೋಂಗಿಲ್ಲ ಅಂತರ್ಜ್ಞಾನದ ಆನಂದ. ಅದನ್ನ ನಾವು 48 ದಿವಸ ವ್ರತ ಮಾಡುವಂತ ಸ್ವಾಮಿಗಳು ಯಾರೇ ಮಾಲೆ ಹಾಕಿರ್ಲಿ ಅವರು ಆ ಜ್ಞಾನವನ್ನ ಮಾಡಬೇಕು. ಮತ್ತೆ ಕೆಲವು ಗುರುಸ್ವಾಮಿಗಳಿದ್ದಾರೆ, ನಾ ಎಲ್ಲ ಗುರುಸ್ವಾಮಿಗಳಿಗೆ ಹೇಳ್ತಾ ಇಲ್ಲ, ಆ ಇರುಮುಡಿ ಕಟ್ಟಿದಂತ ರೊಕ್ಕವನ್ನ ಸಮೇತ ಶಬರಿಮಲೆ ಕ್ಷೇತ್ರಕ್ಕೆ ಹಾಕದೆ ಅದನ್ನ ವಾಪಸ್ ತಂದು ತಮ್ಮ ಸಮಯ ಬೇಕು, ಅದು ಬೇಕು, ಗುಡಿ ಕಟ್ಟಬೇಕು ಅಂತ ಮಾಡೋದ್ರಿಂದ ಆ ಶಬರಿಮಲೆ ಕ್ಷೇತ್ರ ಹೆಂಗ್ ಉದ್ಧಾರ ಆಗಬೇಕು? ಶಬರಿಮಲೆ ಕ್ಷೇತ್ರ ಉದ್ಧಾರ ಆಗೋದಿಲ್ಲ. ನಾವು ಮಾಲೆ ಹಾಕಿ ವ್ರತಧಾರಿಗಳು 48 ದಿವಸ ಕಷ್ಟಪಟ್ಟು ವ್ರತ ಮಾಡ್ತೀವಿ. ಆದ್ರೆ ಇರುಮುಡಿಯಲ್ಲಿ ಬರೀ 1 ದಿವಸ ಸ್ನಾನ ಮಾಡಿ ಬಂದು ರೊಕ್ಕ ಹಾಕೋರು ಎಷ್ಟು, ಅಕ್ಕಿ ಕಾಳು ಹಾಕೋರು ಎಷ್ಟು. ಅವರು ಆ ರೊಕ್ಕ ಆ ಇರುಮುಡಿಗೆ ಬೀಳೋದ್ರಿಂದ ಆ ರೊಕ್ಕ ಮಡಿ ಇದೆಯಾ? ರೊಕ್ಕಕ್ಕೆ ಮಡಿ ಇಲ್ಲ ಅಂತ ಹೇಳ್ತಾರೆ, ಕರೆನಾ? ರೊಕ್ಕಕ್ಕೆ ಮಡಿ ಇದೆ, ಹರಿಯುವ ನದಿಗೆ ಮಡಿ ಇಲ್ಲ, ಋಷಿ ಮೂಲಕ್ಕೆ ಮಡಿ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಕಷ್ಟಪಟ್ಟು ವ್ರತ ಮಾಡಿ 48 ದಿವಸ ವ್ರತ ಮಾಡಿಕೊಂಡು ಆ ಇರುಮುಡಿಗೆ ಅರ್ಕೆಕಾಯಿಯನ್ನ ನಾವು ಮುಂದಿನ ಗಂಟಿಗೆ ಹಾಕ್ತೀವಿ. ಇದು ತಪ್ಪು. ಸೈಡ್ ಬ್ಯಾಗ್ ಅಲ್ಲೇ ಹಾಕ್ಬೇಕು ಕಾಯಿಗಳನ್ನ. ಯಾಕೆಂದ್ರೆ ಅವ್ರು 3 ದಿವಸ ವ್ರತ ಮಾಡಿ ಸ್ನಾನ ಮಾಡ್ತಾ ಇರ್ತಾರೆ. ಸ್ನಾನ ಮಾಡಿ ಬಂದು ಆ ಕಾಯಿಯನ್ನ ತುಂಬಬೇಕಾದ್ರೆ ಆ ವ್ರತಧಾರಿಗಳು ಹೊತ್ಕೊಂಡು ಹೋಗ್ತೀವಿ ನಾವು. ಕರ್ಮಗಳನ್ನ ಯಾರು ಕಟ್ಕೋಬೇಕು? ಹಾಗಾಗಿ ಇರುಮುಡಿ ಕಟ್ಟಿದಂತ ರೊಕ್ಕವನ್ನ ಶಬರಿಮಲೆ ದೇವಸ್ಥಾನಕ್ಕೆ ತಗೊಂಡೋಗಿ ಆ ಗುರುಗಳು ಹಾಕ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಗುರುಸ್ವಾಮಿನೇ ಇವರ ಕರ್ಮವನ್ನ ಕಟ್ಟಿಕೊಂಡಾಗುತ್ತೆ. ಕರ್ಮೋ ರಕ್ಷತಿ ರಕ್ಷಿತ, ಧರ್ಮೋ ರಕ್ಷತಿ ರಕ್ಷಿತ. ನಾವು ಏನು ಕರ್ಮವನ್ನ ಮಾಡ್ತೀವಿ ಅದು ನಾವು ಉಣ್ಣಲೇಬೇಕು. ಆ ಕರ್ಮವನ್ನ ಕಳಿಬೇಕು ಅಂತಂದ್ರೆ ಧರ್ಮದಿಂದ ಮಾತ್ರ ಅದು ಸಾಧನೆ ಆಗುತ್ತೆ. ಹಾಗಾಗಿ ಈ ಸನಾತನ ಧರ್ಮದ ಅಧಿನಾಯಕನಾದಂತ ನಮ್ಮ ಶಿವಭಾರತಿ ಅವರಿಗೆ ಹೇಳ್ತಾ ಇದ್ದೀನಿ, ಒಳ್ಳೆ ಸಂಘಟನೆಗಾರ, ಅವರ ಸಂಘಟನೆಗೆ ಗುರುವಿನ ಆಶೀರ್ವಾದ ಇದ್ದೇ ಇರ್ತದೆ. ಅವರು ಬೆಳಿಬೇಕು. ಇನ್ನೂ ನಮ್ಮ ಧರ್ಮ ಜಾಗೃತಿಗೊಂಡು ನಮ್ಮ ಅಯ್ಯಪ್ಪ ವ್ರತಧಾರಿಗಳು ಎಲ್ಲರೂ ವ್ಯಸನ ಮುಕ್ತರಾಗಿ ಮಾಲೆ ಹಾಕಿ 18 ವರ್ಷಗಳ ಕಾಲ ನೀವು ಶಬರಿಮಲೆಗೆ ಹೋದವರು ಎಲ್ಲರೂ ವ್ಯಸನ ಮುಕ್ತರಾಗಬೇಕು, ಒಳ್ಳೆ ಗುರುಗಳಾಗಬೇಕು ಅಂತ ಹೇಳ್ತಾ ನನ್ನ 2 ಮಾತಿಗೆ ವಿರಾಮ. ಸ್ವಾಮಿಯೇ ಶಂಕರ. ಶಬರಿನಗರದ ಪರಮ ಪೂಜ್ಯ ಶ್ರೀ ಮೋಹನ್ ಗುರುಸ್ವಾಮಿಗಳು, ಈ ಗುರುಸ್ವಾಮಿಗಳು ಮಾಡ್ತಕ್ಕಂತಹ ಕಾರ್ಯ ಪುಣ್ಯದ ಕಾರ್ಯವಾಗಬೇಕು. ನಮ್ಮ ಕರ್ಮ ನಮ್ಮೊಂದಿಗೆ ಬರ್ತದ. ಸಾಧ್ಯದ ಮಟ್ಟಿಗೆ ನಾವೆಲ್ಲರೂ ವ್ಯಸನ ಮುಕ್ತರಾಗಬೇಕು ಅನ್ನುವಂಥ ಮಾತನ್ನು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ನಾವೆಲ್ಲರೂ ಅದನ್ನ ಚಾಚು ತಪ್ಪದೆ ಪಾಲಿಸಿ